ರಾಮನಗರ ತಾಲೂಕಿನ ಹೊಂಗನೂರಿನ ಕೆಪಿಎಸ್ ಮ್ಯಾಗ್ನೆಟ್ ಶಾಲೆಗೆ ಮಕ್ಕಳನ್ನು ಕಡ್ಡಾಯವಾಗಿ ವರ್ಗಾಯಿಸುವ ಸರ್ಕಾರದ ಕ್ರಮವನ್ನು ಖಂಡಿಸಿ ಎಐಡಿಎಸ್ಒ, ಸಾರ್ವಜನಿಕ ಶಿಕ್ಷಣ ಉಳಿಸಿ ಜನಸಮಿತಿ ಹಾಗೂ ಎಸ್ಡಿಎಂಸಿಸಿಎಫ್ ಸಂಘಟನೆಗಳ ವತಿಯಿಂದ ರಾಮನಗರದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ಅಂಬೇಡ್ಕರ್ ಭವನದಿಂದ ಡಿಡಿಪಿಐ ಕಚೇರಿವರೆಗೆ ನಡೆದ ಮೆರವಣಿಗೆಯಲ್ಲಿ 5 ಗ್ರಾಮಗಳ ಪೋಷಕರು, ಎಸ್ಡಿಎಂಸಿ ಸದಸ್ಯರು, ಬಿಸಿಯೂಟ ಕಾರ್ಯಕರ್ತೆಯರು ಹಾಗೂ ರೈತ ಮುಖಂಡರು ಭಾಗವಹಿಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಡಿಡಿಪಿಐ ಗೈರು ಹಾಜರಿದ್ದ ಹಿನ್ನೆಲೆಯಲ್ಲಿ ಇಒ ಭಾಗ್ಯಲಕ್ಷ್ಮಿ ಅವರಿಗೆ ಮನವಿ ಸಲ್ಲಿಸಲಾಯಿತು. ಅವರು ಈ ವಿಷಯವನ್ನು ಮೇಲಧಿಕಾರಿಗಳ ಗಮನಕ್ಕೆ ತರುವುದಾಗಿ ಭರವಸೆ ನೀಡಿದರು. ಎಐಡಿಎಸ್ಒ ರಾಜ್ಯ ಉಪಾಧ್ಯಕ್ಷ ಅಪೂರ್ವ ಮಾತನಾಡಿ, ಶಾಲಾ ವಿಲೀನ ಸುತ್ತೋಲೆಯನ್ನು ತಕ್ಷಣ ಹಿಂಪಡೆಯಬೇಕು ಎಂದು ಆಗ್ರಹಿಸಿದರು. ಗ್ರಾಮೀಣ ಶಾಲೆಗಳು ಬಡ ಮಕ್ಕಳಿಗೆ ಆಶ್ರಯವಾಗಿದ್ದು, ಅವುಗಳನ್ನು ಮುಚ್ಚುವುದು ಮಕ್ಕಳ ಭವಿಷ್ಯಕ್ಕೆ ಧಕ್ಕೆಯಾಗಿದೆ ಎಂದರು. ಎಸ್ಡಿಎಂಸಿಸಿಎಫ್ ಮುಖಂಡ ಉಮೇಶ್ ಮಾತನಾಡಿ, ನೆರೆಹೊರೆಯ ಶಾಲೆಗಳು ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಗೆ ಅಗತ್ಯವಾಗಿದ್ದು, ವಿಲೀನ ಪ್ರಕ್ರಿಯೆಯಿಂದ ದುಷ್ಪರಿಣಾಮ ಉಂಟಾಗುತ್ತದೆ ಎಂದು ಹೇಳಿದರು. ಬಿಸಿಯೂಟ ಕಾರ್ಯಕರ್ತೆಯರ ಸಂಘದ ನಿರ್ಮಲಾ ಮಾತನಾಡಿ, ಈ ನೀತಿಯಿಂದ ಹಲವರು ಉದ್ಯೋಗ ಕಳೆದುಕೊಳ್ಳುತ್ತಿರುವುದಾಗಿ ಆತಂಕ ವ್ಯಕ್ತಪಡಿಸಿದರು. ಪ್ರತಿಭಟನಾಕಾರರು ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆ ಕೈಬಿಡುವುದು, ಶಾಲಾ ವಿಲೀನ ರದ್ದುಪಡಿಸುವುದು ಹಾಗೂ ಬಡ ಮಕ್ಕಳ ಶಿಕ್ಷಣ ಹಕ್ಕು ಉಳಿಸುವಂತೆ ಆಗ್ರಹಿಸಿದರು. ಶಾಲೆಗಳನ್ನು ಉಳಿಸುವವರೆಗೆ ಹೋರಾಟ ಮುಂದುವರಿಸುವುದಾಗಿ ಎಚ್ಚರಿಕೆ ನೀಡಿದರು. ಇವತ್ತು ನಾವು ಡಿಡಿಪಿಐ ಆಫೀಸ್ ಮುಂದೆ ಒಂದು ರ್ಯಾಲಿ ಮೂಲಕ ಬಂದು ತಲುಪಿದೀವಿ. ಈ ಹಿಂದೆ ಮಾರ್ಚ್ 11ನೇ ತಾರೀಕು ಕೂಡ ಬಿಒ ರಾಮಲಿಂಗಯ್ಯ ಅವ್ರನ್ನ ಕೂಡ ಮೀಟ್ ಮಾಡಿದ್ವಿ. ಒಂದೇ ವಿಚಾರಕ್ಕೆ, ಕೆಪಿಎಸ್ ಮ್ಯಾಗ್ನೆಟ್ ಹೊಂಗನೂರು ಈ ಯೋಜನೆ ಅಡಿಯಲ್ಲಿ 7 ಹಳ್ಳಿಯ ಸರ್ಕಾರಿ ಶಾಲೆಗಳನ್ನ ಮುಚ್ಚಬೇಕು, ಖಂಡಿತವಾಗ್ಲೂ ಒತ್ತಾಯ ಪೂರ್ವಕವಾಗಿ ಮುಚ್ಚಬೇಕು ಅಂತ ಹೇಳಿ ಒಂದು ಸರ್ಕ್ಯುಲರ್ ನ ಕೂಡ ಮಾರ್ಚ್ 7ನೇ ತಾರೀಕು ಬಿಒ ಆಫೀಸ್ ಇಂದ ಹೊರಡಿಸಿದ್ರು. ಇದ್ರ ವಿರುದ್ಧ ನಮ್ಮ ಹೋರಾಟ ಶುರುವಾಯ್ತು. ಇಲ್ಲಿ ನಾವು ಇವತ್ತು ಕೂಡ ಅದನ್ನೇ ರದ್ದು ಮಾಡಬೇಕು, ಈ ಸರ್ಕ್ಯುಲರ್ ನ ರದ್ದು ಮಾಡಬೇಕು ಅಂತ ಕೇಳೋದಿಕ್ ಬಂದಿದೀವಿ. ಇವತ್ತು ಈ ದಿನ ಎಐಡಿಎಸ್ಒ ಸಂಘಟನೆ ಮತ್ತೆ ನಮ್ಮ ಎಸ್ಡಿಎಂಸಿ ದಲಿತ ಸಂಘಟನೆ, ರೈತ ಸಂಘಟನೆಗಳು ಮತ್ತೆ ಕನ್ನಡ ಪರ ಸಂಘಟನೆಗಳು ಹೊಂಗನೂರಿನ ಕೆಪಿಎಸ್ ಮ್ಯಾಗ್ನೆಟ್ ಶಾಲೆಗೆ ಮತ್ತೆ ಬಿಸಿಯೂಟದ ಸಿಬ್ಬಂದಿಗಳು ಏನು ಶಾಲೆಗೆ ಒತ್ತಾಯ ಪೂರ್ವಕವಾಗಿ ಪೋಷಕರನ್ನ ಬಲವಂತವಾಗಿ, ಮಕ್ಕಳುಗಳನ್ನ ಬಲವಂತವಾಗಿ ಆ ಶಾಲೆಗೆ ಸೇರಿಸೋದಕ್ಕೆ ನಮ್ಮ ಇಲಾಖೆ, ಶಿಕ್ಷಣ ಇಲಾಖೆ ಬಿಇಒ ಅವರು ನೋಟಿಸ್ ಜಾರಿ ಮಾಡಿದ್ದಾರೆ ಆ ಟೀಚರ್ಸ್ಗೆ. ಅದ್ರ ವಿರುದ್ಧ ಚನ್ನಪಟ್ಟಣದಲ್ಲಿ 11ನೇ ತಾರೀಕು ನಾವು ಇದೇ ರೀತಿ ಪ್ರತಿಭಟನೆ ಮೂಲಕ ಎಚ್ಚರಿಕೆಯನ್ನು ಕೊಟ್ಟಿದ್ದೋ, ಆದ್ರೂ ಕೂಡ ಅದ್ರ ಬಗ್ಗೆ ಯಾವುದೇ ರೀತಿಯ ಗಮನ ಹರಿಸದೆ ನಮ್ಮ ಇಲಾಖೆ ಏನೋ ಒಂದು ರೀತಿ ತಾತ್ಸಾರ ಮನೋಭಾವನೆ ತಾಳಿದೆ. ಇದರಿಂದ ಇಡೀ ಗ್ರಾಮೀಣ ಪ್ರದೇಶದ ಎಲ್ಲಾ ಸರ್ಕಾರಿ ಶಾಲೆಗಳನ್ನೇನಾದ್ರು ಮುಚ್ಚುತ್ತಾ ಹೋಯ್ತು ಅಂತ ಅಂದ್ರೆ ಮತ್ತೆ ಆ ಗ್ರಾಮಗಳು ಮತ್ತೆ ಆ ಗ್ರಾಮದ ಸಂವಿಧಾನದ ಬಾಗಿಲುಗಳು ಮುಚ್ಚುತ್ತಾ ಹೋಗುತ್ತೆ. ಈ ಜಿಲ್ಲೆಯಲ್ಲಿ ಯಾವುದೇ ಶಾಲೆಗಳ ಮಕ್ಕಳಿಗೆ ಕೆಪಿಎಸ್ ಶಾಲೆಗೆ ಸೇರಿಸೋದಕ್ಕೆ ನಾವು ಸರ್ಕಾರದಿಂದ, ಇಲಾಖೆಯಿಂದ, ಶಿಕ್ಷಕರಿಂದ, ಯಾವುದೇ ಅಧಿಕಾರಿಗಳಿಂದ ನಾವು ಒತ್ತಡ ಮಾಡೋದಿಲ್ಲ ಅನ್ನೋ ಒಂದು ಹೇಳಿಕೆನ ಇವ್ರು ಕೊಡಬೇಕು. ಈಗ ಆಲ್ರೆಡಿ ಹಿಂದೆ ಏನ್ ನೋಟಿಸ್ ಜಾರಿ ಮಾಡಿದ್ದಾರೆ, ಆ ಶಿಕ್ಷಕರಿಂದ ನೋಟಿಸ್ನ ವಾಪಸ್ ತಗೊಂಡು ಈ ಇಲಾಖೆ ನಮ್ಮ ಏನು ಸಂಘಟನೆಗಳ ಮುಂದೆ ಅದನ್ನ ತಪ್ಪೊಪ್ಪಿಗೆನ ಒಪ್ಕೋಬೇಕು. ಇದ್ರ ವಿರುದ್ಧ ನಾವು ನಿರಂತರ ನಿಂತಿರ್ತೀವಿ. ನಮ್ಮ ಶಾಲೆಯಲ್ಲಿ, ನಮ್ಮ ಹಳ್ಳಿಲಿ ನಮ್ಮ ಶಾಲೆನ ಮುಚ್ಚೋದಿಕ್ಕೆ ನಾವು ಬಿಡೋದಿಲ್ಲ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.